ಇಷ್ಟಕ್ಕೂ ನನಗಿನ್ನೂ ಮದುವೆನೇ ಆಗಿಲ್ಲ, ಇನ್ ಮಗು ಹೆಂಗಾಗ್ತದೆ? ಹಾಗಾದ್ರೆ ಅವ್ನು ನಿಜವಾಗ್ಲೂ ನಮ್ಮಪ್ಪ ಅಲ್ವಾ? ನನಗೆ ಯಾಕೋ ಆ ವ್ಯಕ್ತಿ ಮಾತಿನ ಮೇಲೆ ನಂಬಿಕೆನೆ ಬರ್ತಾ ಇಲ್ಲ. ಒಂದ್ ವೇಳೆ ಆ ಮನುಷ್ಯ ನನಗೆ ಸುಳ್ಳು ಹೇಳಿರ್ಬೋದಾ? ಮಾಮ್ನ ಯಾವಾಗ ಕೇಳಿದ್ರು ಅಪ್ಪನ ಬಗ್ಗೆ ಹೇಳೋದಕ್ಕೆ ತುಂಬಾನೇ ಇರಿಟೇಟ್ ಮಾಡ್ಕೋತಾರೆ. ಅದರ ಅರ್ಥ ಅಪ್ಪನ ಬಗ್ಗೆ ಹೇಳೋದಕ್ಕೆ ಇಷ್ಟ ಇಲ್ಲದೆ ಇರ್ಬೋದಾ, ಅಥವಾ ಅಪ್ಪನೇ ಇಷ್ಟ ಇಲ್ಲದೆ ಇರ್ಬೋದಾ? ಅಕಸ್ಮಾತ್ ಆ ವ್ಯಕ್ತಿನೇ ನಮ್ಮ ಅಪ್ಪ ಆಗಿದ್ದಿದ್ರೆ ನಮ್ಮ ಮಾಮು ಅವನ್ನ ಇಷ್ಟಪಡೋದಕ್ಕೆ ಹೇಗೆ ಸಾಧ್ಯ? ಇಲ್ಲ, ಮಾಮ್ ಹತ್ರ ಆ ವ್ಯಕ್ತಿ ಫೋಟೋ ಇದೆ ಅಂದರೆ ಅವನೇ ನಮ್ಮಪ್ಪ ಆಗಿರಬೇಕು. ಓ ಗಾಡ್, ಮದುವೆ ಆಗಿ ಮಗ ಇದ್ರು ನನಗೆ ಮದುವೆನೇ ಆಗಿಲ್ಲ ಅಂತ ಹೇಳ್ತಾನಲ್ಲ, ಅಂಥವನ್ನ ಕಟ್ಕೊಂಡು ನಮ್ಮ ಮಾಮು ಎಷ್ಟು ಕಷ್ಟಪಟ್ಟು ನನ್ನ ಬೆಳೆಸಿರ್ಬೇಕು. ಛೇ, ಅವನಿಂದಾಗಿ ನನ್ನ ಮಾಮ್ ಜೀವನನೇ ಹಾಳಾಗಿದೆ. ಆದರೂ ಒಬ್ಬಂಟಿ ಹೆಣ್ಣು ಈ ಸಮಾಜದಲ್ಲಿ ಕಷ್ಟಪಟ್ಟು ನನ್ನ ಸಾಕಿದ್ದಾಳೆ. ನಿಜವಾಗ್ಲೂ ನನ್ನ ಮಾಮ್ ದೇವತೆಗಿಂತ ಹೆಚ್ಚು. ಅಂಥ ದೇವತೆ ಜೊತೆ ಎಷ್ಟೋ ಸಲ ಜಗಳ ಮಾಡಿದ್ದೀನಿ, ಅವಮಾನ ಮಾಡಿದ್ದೀನಿ. ಇಂಥ ಪಾಪಿ ನಾನು. ಇನ್ನು ಮುಂದೆ ನಾನು ಮಾಮ್ ಹತ್ರ ತುಂಬ ಪ್ರೀತಿಯಿಂದ ನಡ್ಕೋಬೇಕು. ಮಾಮ್ ಹೇಳಿದ್ದೆಲ್ಲ ಕೇಳಬೇಕು. ಅವ್ರ ಮನಸ್ಸಿಗೆ ನಾನು ಯಾವತ್ತೂ ಬೇಜಾರು ಮಾಡಬಾರ್ದು. ಮಾಡಿ ಮಾಡಿ ಬಂದ್ಯಾ ನೀನು? ಯಾವಾಗ ಬಂದೆ ನೀನು? ನನ್ಗೆ ಸಾಧ್ಯ ಹೇಳಿದ್ಲು ನೀನ್ ಬಂದೆ ಅಂತ. ನನ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಅಲ್ಲ ಮಾಡಿ, ನೀನ್ ಯಾಕೆ ಪ್ರಚಾರಕ್ಕೂ ಬರಲಿಲ್ಲ? ನನ್ಗೊಂದು ಫೋನು ಮಾಡಿಲ್ಲ. ಐಮ್ ಸೋ ಸಾರಿ ಮಾಡಿ. ಅವತ್ತು ನಾನು ಎಲೆಕ್ಷನ್ ಟೆನ್ಷನಲ್ಲಿದ್ದೆ, ಪ್ರಚಾರ ಸುಮಾರು ಸಮಸ್ಯೆ ಓಡ್ತಿದ್ರು ನನ್ನ ತಲೆಯಲ್ಲೇ. ಅದಕ್ಕೆ ನಾನು ಅವತ್ತು ಆ ರೀತಿ ಮಾತಾಡ್ಬಿಟ್ಟೆ. ಪ್ಲೀಸ್ ಮಾಡಿ, ಹೋಪ್ ಯು ಡೋಂಟ್ ಮೈಂಡ್. ಬೇಜಾರೇನಿಲ್ಲ ಬಿಡು ಮಾಮ್. ಇಲ್ಲ ಮಾಡಿ, ನೀನು ನೋಡ್ತಿದ್ರೆ ನಂಗೆ ಗೊತ್ತಾಗ್ತಿದೆ ನೀನು ತುಂಬಾ ಬೇಜಾರಾಗಿದೆಯಾ ಅಂತ. ಮಾಡಿ, ನೀನು ನನ್ನ ಶಕ್ತಿ. ನೀನು ಬಿಟ್ರೆ ನನಗೆ ಯಾರು ಇಲ್ಲ ಮಾಡಿ. ಮಾಡಿ, ನಿನಗೆ ಚೆನ್ನಾಗಿ ಗೊತ್ತಿದೆ ನೀನ್ ನನ್ನ ಜೊತೆಲಿದ್ರೆ ನಾನು ಎಂತ ಯುದ್ಧ ಬೇಕಾದ್ರೂ ಗೆಲ್ತೀನಿ ಮಾಡಿ. ನೋಡು, ನನಗೆ ಏನೇ ಚಿಂತೆ ಇದ್ರು ನೀನು ಅದನ್ನೆಲ್ಲ ಬಿಟ್ಬಿಡು. ನೀನ್ ಚಿಂತನೆ ಮಾಡಬಾರ್ದು. ಜಸ್ಟ್ ಸ್ಟೇ ಕಾಮ್, ಓಕೆ? ನಂಗೆ ಗೊತ್ತು. ಇಷ್ಟಕ್ಕೂ ನನಗಿನ್ನೂ ಮದುವೆನೇ ಆಗಿಲ್ಲ, ಇನ್ ಮಗು ಹೆಂಗಾಗ್ತದೆ? ಇಲ್ಲಿ ನೋಡಿ, ಮಗು ಎಷ್ಟು ಚೆನ್ನಾಗಿ ನಗ್ತಿದ್ದಾಳೆ. ಅಂದಾಗೆ ಮಗು ನೋಡಕ್ಕೆ ನಿಮ್ ಹಾಗಿದ್ಯೋ ಅಥವಾ ನನ್ನ ಹಾಗಿದ್ಯೋ? ಇಲ್ಲ, ನನಗೆ ಗೊತ್ತು ಮಗಳು ನೋಡಕ್ ನಿಮ್ ಹಾಗೆ ಇದ್ದಾಳೆ ಅಂತ. ಹೊಟ್ಟೆಲಿರೋವಾಗ್ಲೇ ಇವಳಿಗಪ್ಪ ಅಂದ್ರೆ ತುಂಬಾ ಇಷ್ಟ. ಇನ್ನು ಈಗ ಕೇಳ್ಬೇಕಾ? ಅಲ್ಲೇ ಅವನು ಮಾಮ್ ಯಾರು ಅಂತಾನೆ ಗೊತ್ತಿಲ್ಲ ಅಂದ್ಬಿಟ್ಟ. ಮದುವೆನೇ ಆಗಿಲ್ಲ ಅಂತ ಹೇಳ್ದ. ಅಂತ ಮನುಷ್ಯನ ನಾನು ತಂದೆ ಅನ್ಬೇಕಾ? ಅವನ ಬುದ್ಧಿ ಹೀಗಿದೆ ಅಂತಾನೆ ಮಾಮ್ ಅವನನ್ನ ಬಿಟ್ಟಿರ್ಬೋದು, ಅಥವಾ ಅವನೇ ಮಾಮ್ನ ಬಿಟ್ಟಿರ್ಬೋದು. ನಾನು ಅಪ್ಪನ ಬಗ್ಗೆ ಕೇಳಿದಾಗ್ಲೆಲ್ಲ ಮಾಮ್ಗೆ ಎಷ್ಟು ಬೇಜಾರಾಗಿರುತ್ತೆ. ಆದರೂ ಅದು ಯಾವುದನ್ನು ನನ್ನ ಹತ್ರ ತೋರಿಸ್ಕೊಳ್ದೆ ನಾರ್ಮಲ್ ಆಗಿರೋದಕ್ಕೆ ಟ್ರೈ ಮಾಡ್ತಿದ್ದಾಳೆ. ರೀ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ. ಇಲ್ಲ, ನನಗೆ ಗೊತ್ತು ನೀವ್ ಯಾವ್ದೋ ವಿಷಯನ ಮನ್ಸಿಗೆ ಹಚ್ಕೊಂಡಿದ್ದೀರಾ. ಅದೇನಾಯ್ತು ಅಂತ ನಂತವ ಹೇಳ್ಕೊಳ್ಳಿ. ಇಲ್ಲಾಂದ್ರೆ ನಿಮ್ ಮಗಳು ಇಲ್ಲೇ ಇದ್ದಾಳಲ್ಲ, ಅವಳ ಹತ್ರ ಹೇಳ್ಕೊಳ್ಳಿ. ಏನಿಲ್ಲ ಬಿಡು. ಇಲ್ಲ ರೀ, ನನಗೆ ತುಂಬಾ ಚೆನ್ನಾಗಿ ಗೊತ್ತು ನಿಮ್ ಮನಸ್ಸಲ್ಲಿ ಯಾವ್ದೋ ವಿಷಯ ಕೊರಿತಾ ಇದೆ. ಅದೇನು ಅಂತ ನನಗೆ ಹೇಳಿ. ನಾನು ನಮ್ಮ ಅಪ್ಪನ ಹುಡ್ಕೊಂಡು ಹೋಗಿದ್ದೆ. ನಾನು ತಂದೆ ಆದ್ಮೇಲೆ ನನ್ನ ತಂದೆ ಸ್ಥಾನಕ್ಕೆ ಬೆಲೆ ಏನು ಅಂತ ತಿಳ್ಕೊಂಡೆ. ಅಂದ್ರೆ ನಿಮ್ಗೆ ನಿಮ್ ತಂದೆ ಸಿಕ್ಕಿದ್ರಾ? ಹೌದು ಸಾವಿತ್ರಿ, ಅಪ್ಪನ ಮೀಟ್ ಮಾಡಿದೆ. ಆದ್ರೆ ಅವರು ನಾನು ನಿಮ್ಮ ಅಪ್ಪ ಅಲ್ಲ, ನನಗೆ ಮದುವೆನೇ ಆಗಿಲ್ಲ ಅಂತ ಹೇಳಿದ್ರು. ಅವರು ನೋಡ್ತಿದ್ರೆ ತುಂಬಾ ಕೆಟ್ಟವರು ಅಂತ ಅನ್ನಿಸ್ತಾ ಇದೆ. ಪಾಪ ಅಮ್ಮನಿಗವರು ಮೋಸ ಮಾಡಿದ್ದಾರೆ ಅಂತ ಅನಿಸ್ತಿದೆ. ಇಷ್ಟೆಲ್ಲ ದುಃಖ ಇದ್ರು ಅಮ್ಮ ಅದನ್ನ ಹೇಗೆ ಸಹಿಸ್ಕೊಂಡಿದ್ದಾರೆ?
ಶಿ ಈಸ್ ಗ್ರೇಟ್. ಆದರೂ ಅಮ್ಮನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಒಂಥರ ದುಃಖ ಆಗುತ್ತೆ ಸಾವಿತ್ರಿ. ನೋಡಿ, ಸಮಾಧಾನ ಮಾಡ್ಕೊಳ್ಳಿ. ಎಲ್ರೂ ಜೀವನ ಒಂದೇ ಥರ ಇರಲ್ಲ. ಎಲ್ರಿಗೂ ಅವ್ರವ್ರ ಕಷ್ಟ ಏನು ಅಂತ ಗೊತ್ತಿರುತ್ತೆ. ಆದರೆ ಒಂದು ಮಾತ್ರ ನಿಜ, ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೇದೇ ಆಗುತ್ತೆ. ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ತಲೆ ಕೆಡ್ಸ್ಕೊಬಿಡ ಸಾವಿತ್ರಿ. ಮಾಮ್ ಎಲೆಕ್ಷನ್ ಟೆನ್ಷನ್ ಅಲ್ಲಿ ಇದ್ದಾರೆ, ಅದಕ್ಕೆ ಇಷ್ಟೊಂದು ಕೋಪದಲ್ಲಿ ಮಾತಾಡಿದ್ರು. ಅವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಅವ್ರ ಮುಂದೆ ಹಲ್ಗಿಂಚ್ಕೊಂಡು ಹೆಂಗ್ ಮಾತಾಡ್ಲಿ? ನನಗೆ ನನ್ನವರು ಅಂತ ಯಾರು ಇದ್ರೆ ಅವ್ರು ಬಂದಾಗ ಖುಷಿಯಾಗಿ ಮಾತಾಡ್ಬೋದು. ಓ, ನಿಂಗೆ ಖುಷಿ ಆಗ್ಬೇಕು ಅಂದ್ರೆ ನಿನ್ನೋರು ಯಾರಾದ್ರೂ ಹತ್ತಿರದಲ್ಲಿರ್ಬೇಕಾ? ಸರಿ ಹೇಳು, ಯಾರು ಬಂದ್ರೆ ನಿಂಗೆ ಖುಷಿ ಆಗುತ್ತೆ? ನನ್ಗೊಂದು ಆಸೆ ಇದೆ, ನಡೆಸ್ಕೊಡ್ತೀರಾ? ಖಂಡಿತ ನಡೆಸ್ಕೊಡ್ತೀನಿ. ಅದೇನು ಅಂತ ಹೇಳು. ನಾನು ಇದುವರೆಗೂ ನೀನ್ ಖುಷಿಯಾಗಿರುವಂಥದ್ದು ಏನು ಮಾಡೇ ಇಲ್ಲ. ಈಗ ಹೇಳು, ನಿನ್ನ ಆಸೆ ಏನು ಅಂತ. ನನ್ನ ಮಗುಗೆ ನನ್ನ ಅಣ್ಣ ಅತ್ತಿಗೆನ ತೋರಿಸ್ಬೇಕು ಅಂತ ಆಸೆ ಇದೆ. ಏನು, ಅಣ್ಣ ಅತ್ತಿಗೆನ? ನಿಂಗೆ ಅಣ್ಣ ಅತ್ತಿಗೆ ಎಲ್ಲಿದ್ದಾರೆ? ಅವ್ರು ಯಾರು? ನನ್ನ ಅಣ್ಣ ಅತ್ತಿಗೆ ಬೇರೆಯವ್ರು ಯಾರು ಅಲ್ಲ, ಸುಬ್ಬು ಮತ್ತೆ ಶ್ರಾವಣಿ.